ಎಲ್ರಿಗೂ ನಮಸ್ತೆ. ನಾನಿವತ್ತು ಒಂದು ಟೇಸ್ಟಿ ಕೇಕ್ ಮಾಡ್ತಾಯಿದ್ದೀನಿ. ಚಿಕ್ಕರಿಂದ ದೊಡ್ಡರವರೆಗೆ ಇಷ್ಟಪಟ್ಟು ತಿನ್ನೋಂಥ ಒಂದು ಕೇಕು. ಇದು ಒಂಥರ ಸ್ಪೆಷಲ್ ಕೇಕು. ಇದಕ್ಕೆ ಯಾವ ಮೈದಾನೂ ಇರಲ್ಲ ಮತ್ತು ಮೊಟ್ಟೆನೂ ಹಾಕಲ್ಲ. ಹಾಗಾಗಿ ಬಿಸ್ಕತ್ ಉಪಯೋಗಿಸ್ಕೊಂಬಿಟ್ಟು ಒಂದು ಸುಲಭವಾಗಿ ಒಂದು 10 ನಿಮಿಷಕ್ಕೆ ಆಗೋಂಥ ಒಂದು ಕೇಕ್ ಮಾಡೋಣ. ಈ ಬಿಸ್ಕೆಟ್ಸ್ ಎಲ್ಲ ಮಾಡಿ ಹಾಕ್ಕೊಂಡಿದ್ದಾನೆ. ಚಿಕ್ಕದು 5 ಪ್ಯಾಕೆಟು ಓಪನ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಎಲ್ಲ ಜಾರಿಗೆ ಹಾಕೋಕ್ಕೋಸ್ಕರ ಪುಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ಥರ ಪೀಸ್ ಮಾಡಿದ್ದೀನಿ. ಇದನ್ನು ಜಾರಿಗೆ ಹಾಕ್ತೀನಿ. ಇದಕ್ಕೆ ಬೇಕಂದರೆ ಸಕ್ಕರೆ, ಇದೇ ತುಂಬ ಸ್ವೀಟ್ ಇರುತ್ತೆ. ನಾನು ಒಂದೇ ಒಂದು ಸ್ಪೂನು, ನಾವು ಹಾಲು ಸೇರಿಸೋದ್ರಿಂದ 1 ಸ್ಪೂನ್ ಮಾತ್ರ ಸಕ್ಕರೆ ಹಾಕಿದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡ್ಕೊಂಬಿಡೋಣ. ಈ ಥರ ನುಣ್ಣು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಬಿಡೋಣ. ಇದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಮಾಡೋದ್ರಿಂದ ದಪ್ಪ ತಳದ ಒಂದೇನದು ಬೇಕಾಗುತ್ತೆ. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೀ ಹೀಟ್ ಆಗೋದಕ್ಕೆ ಬಿಟ್ಬಿಡೋಣ. ಒಂದು ಮೋಲ್ಡು ಇವಾಗಲೇ ಇಟ್ಬಿಟ್ಟು ಸ್ವಲ್ಪ ಇದು ಫ್ರೀ ಹೀಟ್ ಆಗಲಿ. ಮುಚ್ಚಳ ಥರ ನೈಸಿಗೆ ಪುಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಲಿಲ್ಲ ಅಂದರೆ ನೀರನ್ನು ಹಾಕಿ ಕಲಿಸ್ಬೋದು. ಹಾಲು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ನಾನು ಈ ಒಂದು ಹದಕ್ಕೇ ಕಲಿಸಿದ್ದೀನಿ. ನಾವು ಕೇಕ್ ಯಾವುದ್ರಲ್ಲಿ ಮಾಡ್ತೀವೋ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಬಿಡೋಣ. ಸ್ಟೀಲ್ ಪಾತ್ರೆಗೂ ಬರುತ್ತೆ. ಸ್ವಲ್ಪ ತಳ ದಪ್ಪ ಇರೋದಾದರೆ ಸಾಕು ಬರುತ್ತೆ. ಇವಾಗ ಬಟರ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು, ಇವಾಗ ಎಣ್ಣೆ ಗ್ರೀಸ್ ಮಾಡಿದ್ದೀನಿ. ಇದನ್ನೊಂದು ಸೈಡಿಗೆ ಇಟ್ಬಿಡೋಣ. ಇದಕ್ಕೆ ಒಂದು ಏನು ಪುಡಿ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸೋಡಾನಾದರೂ ಹಾಕ್ಕೋಬೋದು. ಬೇಕಿಂಗ್ ಸೋಡಾ ಇದ್ದರೆ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನು. ನಾನೇನು ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮೇಲೆ ಹಾಕಿ ಹಾಲು ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಏನೋ ಪುಡಿ ಹಾಕ್ಬಿಟ್ಟು ಭಾಳ ಹೊತ್ತು ಇದನ್ನು ಇಡೋದು ಬೇಡ. ಇವಾಗ ನಾವು ರೆಡಿ ಮಾಡಿ ಇಟ್ಟಿರೋ ಪಾತ್ರೆಗೆ ಹಾಕ್ಕೊಂಬಿಡೋಣ. ಇವಾಗ ಎಲ್ಲ ಕ್ಲೀನಾಗಿ ಹಾಕಿದ್ದೀನಿ. ಒಂದು ಕಡ್ಡಿನಲ್ಲಿ ಈ ಥರ ಸ್ವಲ್ಪ ಇದನ್ನು ಮಾಡ್ಬಿಡೋಣ. ಏನಾದ್ರು ಬಬಲ್ಸ್ ಇದ್ದರೆ ಇವಾಗ ಸ್ವಲ್ಪ ಟ್ಯಾಪ್ ಮಾಡಿ 2 ಸಲ. ಇವಾಗ ಫ್ರೀ ಹೀಟಾಗಿ ಇಟ್ಟಿದ್ದೆ ಕುಕ್ಕರಲ್ಲಿ. ಇವಾಗ ಇದು ಗ್ಯಾಸ್ಕೆಟು ಬೇಡ ಮತ್ತು ವೆಯ್ಟು ಬೇಡ. ಹಾಗೇ ಮುಚ್ಚಳ ಹಾಕ್ಬಿಟ್ಟು ಒಂದು 30ರಿಂದ 35 ನಿಮಿಷ ಮೀಡಿಯಮ್ ಊರಿನಲ್ಲಿ ಬಿಡೋಣ. ನೋಡೋಣ. ಇವಾಗ 45 ನಿಮಿಷ ಆಗಿದೆ. 40ರಿಂದ 45 ನಿಮಿಷ ತಗೊಳುತ್ತೆ. ನೋಡೋಣ. ಇದು ತುಂಬ ಚೆನ್ನಾಗಿ ಬೆಂದಿದೆ. 40 ನಿಮಿಷ ಇದು ಕರೆಕ್ಟಾಗಿ ಬೆಂದಿದೆ. ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಡೋಣ. ಇವಾಗ ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆನೂ ಬಿಸಿ ಇದೆ. ಬಟರ್ ಪೇಪರ್ ಇರೋದ್ರಿಂದ ತುಂಬ ಸುಲಭವಾಗಿ ಬಿಡ್ತು. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಇವಾಗ ಪೇಪರ್ ತೆಗೆದಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ. ನಾವು ಲೋ ಫ್ಲೇಮಲ್ಲಿ ಇಡಲೇಬಾರ್ದು. ಇದನ್ನು ಮೀಡಿಯಮ್ ಮತ್ತು ಹೈ ಫ್ಲೇಮಲ್ಲಿ ಇಡಬೇಕು. ಹಂಗಾದರೆ ತುಂಬ ಚೆನ್ನಾಗಿ ಬಿಸಿನೇ ಇದೆ. ತಣ್ಣಗಾಗೋದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈ ಲೇಯರ್ ಕಟ್ ಮಾಡಿ ಬೇಕಾದ್ರೆ ತೆಗಿಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕ್ಕೋಬೋದು. ನಮಗೆ ಯಾವ ಥರ ಬೇಕೋ ಆ ಥರ ಡ್ರೈ ಫ್ರೂಟ್ಸು. ತುಂಬ ಚೆನ್ನಾಗಿದೆ. ಬಿಸಿ ಇದೆ. ಯಾವುದನ್ನು ಕಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ ಕೇಕು. ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇವಾಗ ಕಟ್ ಮಾಡೋಣ. ನೋಡಿ, ಇನ್ನೂ ಬಿಸಿನೇ ಇದೆ. ಇನ್ನು ತಣ್ಣಗಾದರೆ ಇನ್ನೂ ತುಂಬ ಚೆನ್ನಾಗಿದೆ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ತುಂಬ ಈಸಿಯಾಗಿ, ಓವನ್ ಇಲ್ಲ, ಮೈದಾ ಇಲ್ಲ, ಮೊಟ್ಟೆ ಇಲ್ಲ,
ಈ ಥರ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಕ್ಕಳಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ಕೇಕ್ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.